ರಾಜ್ಯ ಸರ್ಕಾರದ ವಿರುದ್ಧ ಸಮರಕ್ಕೆ ಸಾರಿಗೆ ನೌಕರರು ಸಿದ್ಧವಾಗಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ನೌಕರರು ನಿರ್ಧಾರವನ್ನ ಮಾಡಿದ್ದಾರೆ. ಆಗಸ್ಟ್ 5ರಿಂದ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಂದ್ ಆಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಆಗಸ್ಟ್ 5ರಿಂದ ಬಸ್ ಸಂಚಾರ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ಸಿಬ್ಬಂದಿ ಮುಷ್ಕರ ಮಾಡೋದಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ನೌಕರರ ನಿರ್ಧಾರ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ 5ರಿಂದ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಂದ್. ಆಗಸ್ಟ್ 5ರಿಂದ ಬಸ್ ಸಂಚಾರ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡೋದಕ್ಕೆ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ನೌಕರರು ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಮರಕ್ಕೆ ಸಾರಿಗೆ ನೌಕರರು ಸಿದ್ಧವಾಗ್ತಾ ಇದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ಕೆಎಸ್ಆರ್ಟಿಸಿ, ಬಿಎಂಟಿಸಿ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿರ್ಧಾರ ಮಾಡಿದ್ದಾರೆ. ಆಗಸ್ಟ್ 5ರಿಂದ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಂದ್ ಆಗುತ್ತೆ. ಆಗಸ್ಟ್ 5ರಿಂದ ಬಸ್ ಸಂಚಾರ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಸಮರಕ್ಕೆ ಸಾರಿಗೆ ನೌಕರರು ಸಜ್ಜಾಗಿದ್ದಾರೆ ಅನ್ನುವಂತಹ ಮಾಹಿತಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಧರಣಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ನೌಕರರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಧರಣಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ನೌಕರರು ನಿರ್ಧಾರ ಮಾಡಿದ್ದಾರೆ. ಆಗಸ್ಟ್ 5ರಿಂದ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಂದ್ ಮಾಡೋ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಆಗಸ್ಟ್ 5ರಿಂದ ಬಸ್ ಸಂಚಾರ ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡೋದಾಗಿ ಸಾರಿಗೆ ನೌಕರರು ತಿಳಿಸಿದ್ದಾರೆ. ಬಾಕಿ ಇರುವ 38 ತಿಂಗಳ ಸಂಬಳವನ್ನ ನೀಡಿ ಅಂತ ಹೇಳಿ ಹಿಂದಿನ ವಜಾ ಮಾಡಲಾದ ನೌಕರರನ್ನ ಮರುನೇಮಕಾತಿ ಮಾಡಬೇಕು. ಹೀಗೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಧರಣಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಾಕಿ ಇರುವ 38 ತಿಂಗಳ ವೇತನ ಬಿಡುಗಡೆ, ಹಿಂದಿನ ವಜಾ ಮಾಡಲಾದಂತಹ ನೌಕರರನ್ನ ಮರುನೇಮಕಾತಿ ಮಾಡಬೇಕು, ಹಾಗೆಯೇ ಹೊಸ ವೇತನದಲ್ಲಿ ಪರಿಷ್ಕರಣೆ ಸೇರಿ ವಿವಿಧ ಬೇಡಿಕೆಗೆ ಆಗ್ರಹಿಸ್ತಾ ಇದ್ದಾರೆ ಸಾರಿಗೆ ನೌಕರರು. ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಸಮರಕ್ಕೆ ಸಿದ್ಧ ಆಗಿದ್ದಾರೆ. ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದು ಕೂಡ ಅನಿರ್ದಿಷ್ಟಾವಧಿ ಮುಷ್ಕರ, ಒಂದು ದಿನದ ಮುಷ್ಕರ ಅಲ್ಲ, ಅನಿರ್ದಿಷ್ಟಾವಧಿ ಮುಷ್ಕರ. ಬೇಡಿಕೆ ಈಡೇರೋವರೆಗೂ ಕೂಡ ಮುಷ್ಕರ ನಡೆಯುತ್ತೆ ಅಂತ ಹೇಳಿ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಗಸ್ಟ್ 5ರಿಂದ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಬಂದ್ ಮಾಡಿ ಆಗ್ರಹಿಸೋದಾಗಿ, ಹಾಗೆ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಧರಣಿ ಕೂರೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆಗಸ್ಟ್ 5ರಿಂದ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಲಾಗುತ್ತೆ ಅಂತ ಹೇಳಿದ್ದಾರೆ ಸಾರಿಗೆ ನೌಕರರು. ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುವ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಬಾಕಿ ಇರುವಂತಹ 38 ತಿಂಗಳ ವೇತನವನ್ನ ಬಿಡುಗಡೆ ಮಾಡಬೇಕು. ಹಿಂದಿನ ವಜಾ ಮಾಡಲಾದ ನೌಕರರನ್ನ ಮರು ನೇಮಕಾತಿ ಮಾಡಿಕೊಳ್ಬೇಕು. ಬೇರೆ ಬೇರೆ ಕಾರಣಗಳಿಗಾಗಿ ನೌಕರರನ್ನ ವಜಾ ಮಾಡಲಾಗಿದೆ, ಅವರನ್ನ ಮರು ನೇಮಕಾತಿ ಮಾಡಿಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಜೊತೆಯಲ್ಲಿ ಹೊಸ ವೇತನದಲ್ಲಿ ಪರಿಷ್ಕರಣೆ ಸೇರಿ ಹೊಸ ವೇತನದಲ್ಲಿ ಪರಿಷ್ಕರಣೆ ಆಗಬೇಕು ಅನ್ನುವಂತಹ ಬೇಡಿಕೆಯೂ ಸೇರಿ ವಿವಿಧ ಬೇಡಿಕೆಗಳು ಇವೆ ಅವರದ್ದು, ಸಾರಿಗೆ ನೌಕರರದ್ದು. ಆ ಎಲ್ಲ ಬೇಡಿಕೆಗಳನ್ನ ಪೂರೈಸಬೇಕು, ಈಡೇರಿಕೆ ಮಾಡಬೇಕು ಸರ್ಕಾರ ಅಂತೇಳಿ ಸರ್ಕಾರದ ವಿರುದ್ಧ ಇದೀಗ ಧರಣಿ ಕೂರ್ತಾ ಇರುವಂತದ್ದು ಸಾರಿಗೆ ನೌಕರರು. ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ಕೂರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆಗಸ್ಟ್ 5ರಿಂದ ಧರಣಿ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಬಾಕಿ ಇರುವಂತಹ 38 ತಿಂಗಳ ವೇತನ
ನೋಡಿ ಬಾಕಿ ಎಷ್ಟು ತಿಂಗಳ ಅಂದ್ರೆ ಒಂದೆರಡು ತಿಂಗಳ ಅಲ್ಲ, 38 ತಿಂಗಳ ವೇತನ ಬಾಕಿ ಇದೆ ಅಂತ ಹೇಳಿ ಮಾಹಿತಿ ಬರ್ತಾ ಇರುವಂತದ್ದು. ಇದು ಕೇವಲ ಭತ್ಯೆಯ ಅಥವಾ ವೇತನವ ಅಂತ ಹೇಳಿ ಗೊತ್ತಿಲ್ಲ. ನಿಜಕ್ಕೂ ಕೂಡ 38 ತಿಂಗಳ ವೇತನ ಅಂತಾದ್ರೆ ಆ ನೌಕರರ ಪರಿಸ್ಥಿತಿ ಹೇಗಾಗಿರ್ಬೇಡ. ಇಲ್ಲಿವರೆಗೂ ಕೂಡ ಅವರು ಕೆಲಸವನ್ನ ಮಾಡಿಕೊಂಡು ಬಂದಿದ್ದೇ ಗ್ರೇಟ್ ಅಂತ ಹೇಳ್ಬೇಕು. ಎಷ್ಟು 38 ತಿಂಗಳವರೆಗೂ ಕೂಡ ವೇತನ ಆಗಿಲ್ಲ ಅಂತಂದ್ರೆ ಅವರು ಹೇಗೆ ಜೀವನವನ್ನ ನಡೆಸಬೇಕು, ಹೇಗೆ ಸಂಸಾರವನ್ನ ನಡೆಸಬೇಕು, ಹೇಗೆ ಬಂದು ಹೋಗಿ ಮಾಡಬೇಕು, ಏನ್ ಕತೆ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇದೆಯಾ ಸರ್ಕಾರಕ್ಕೆ? ಅಥವಾ ಕಣ್ಣು ಮೂಗು ಬಾಯಿ ಎಲ್ಲ ಮುಚ್ಕೊಂಡು ಕುಳಿತುಕೊಂಡು ಬಿಟ್ಟಿದ್ಯಾ? ಕೇವಲ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದೀವಿ ಅಂತ ಹೇಳಿ ತಮ್ಮ ಬೆನ್ನನ್ನೇ ತಾವು ಚಪ್ಪರಿಸಿಕೊಳ್ತಾ ಸಚಿವರ ಜೊತೆಯಲ್ಲಿ ಶಾಸಕರ ಜೊತೆಯಲ್ಲಿ ಮೀಟಿಂಗ್ ಅನ್ನ ಮಾಡ್ತೀವಿ, ತಮ್ಮ ಭಿನ್ನಾಭಿಪ್ರಾಯವನ್ನ ಸರಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ 50 ಕೋಟಿ ಅನುದಾನವನ್ನ ಒಬ್ಬೊಬ್ಬ ಕಾಂಗ್ರೆಸ್ ಶಾಸಕನಿಗೂ ಕೂಡ ನೀಡಿದ್ದೀನಿ ಅಂತ ಹೇಳ್ತಾ ಅದೇ ತಮ್ಮ ಹೊಗಳಿಕೆಯನ್ನೇ ತಾವು ಮಾಡಿಕೊಂಡು ತಮ್ಮಲ್ಲೇ ಮೀಟಿಂಗ್ ಮಾಡಿಕೊಂಡು ಕಾಲಹರಣ ಮಾಡ್ತಾ ಇದೆಯಾ? ಅಥವಾ ರಾಜ್ಯ ಸರ್ಕಾರವನ್ನ ಸಮರ್ಥವಾಗಿ ನಡೆಸುವ ಕಡೆಗೆ ಸರ್ಕಾರದ ಗಮನ ಇದೆಯಾ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಆಗಿ ಕಾಡುತ್ತೆ. ಯಾಕೆಂದ್ರೆ ನೋಡಿ, ಸಾರಿಗೆ ನೌಕರರು ಕೆಲ ದಿನಗಳ ಹಿಂದೆ ಕೂಡ ಧರಣಿ ಕೂತಿದ್ರು. 38 ತಿಂಗಳ ಬಹುಶಃ 38 ತಿಂಗಳ ಭತ್ಯೆ ಬಾಕಿ ಇದೆ ಅಂತ ಹೇಳಿ ಅವರು ಧರಣಿಯನ್ನ ಕೂತ್ಕೊಂಡಿದ್ರು. ಈಗ ನೋಡಿದ್ರೆ ವೇತನ ಬಾಕಿ ಇದೆ ಅಂತ ಹೇಳುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಬಾಕಿ ಇರುವಂತಹ 38 ತಿಂಗಳ ವೇತನ ಬಿಡುಗಡೆಗೆ ಆಗ್ರಹಿಸಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ, ಸಾರಿಗೆ ಇಲಾಖೆ ಏನ್ ಕೆಲಸವನ್ನ ಮಾಡ್ತಾ ಇದೆ, ತಾವು ಉಂಡು ತಿಂದು ಬೆಚ್ಚಗೆ ಮನೆಯಲ್ಲಿ ಮಲ್ಕೊಂಡಿದ್ಯಾ ಅಥವಾ ಸಾರಿಗೆ ಇಲಾಖೆಯ ನೌಕರರ ಕಡೆಗೆ ಒಂದು ಕಿಂಚಿತ್ತಾದ್ರೂ ಲವಲೇಶವಾದ್ರೂ ಅವರಿಗೆ ಕನ್ಸರ್ನ್ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಖಂಡಿತವಾಗಿಯೂ ಕೂಡ ಇದುವರೆಗೂ ಹೇಗೆ ನಮ್ಮ KSRTC, BMTC ಡ್ರೈವರ್ಗಳು, ಕಂಡಕ್ಟರ್ಗಳು ಮತ್ತಿತರ ಸಿಬ್ಬಂದಿಗಳು ಹೇಗೆ ಕೆಲಸವನ್ನ ಮಾಡ್ತಾ ಇರಬಹುದು ಅನ್ನುವಂಥದ್ದೇ ನಮಗೆ ಆಶ್ಚರ್ಯ. ಇಷ್ಟು 38 ತಿಂಗಳಿಂದ ಭತ್ಯೆ ವೇತನ ಸಿಕ್ಕಿಲ್ಲ ಅಂತಂದ್ರೆ ಯಾವಾಗಲೂ ಬಸ್ ಸಂಚಾರ ಸ್ಥಗಿತ ಆಗ್ಬಿಡ್ಬೇಕಾಗಿತ್ತು. ಆದ್ರೆ ಇದುವರೆಗೂ ಕೂಡ ಅವರು ನಡೆಸ್ಕೊಂಡು ಬಂದಿದ್ದಾರಲ್ಲ, ವೇತನ ಸಿಗದೆ ಇದ್ರೂ ಕೂಡ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರಲ್ಲ, ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆಯನ್ನ ಒದಗಿಸಿದ್ದಾರಲ್ಲ, ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು. ಆ ಒಂದು ನೌಕರರ ಶ್ರದ್ಧೆಗೆ ಹಾಗೂ ಅವರ ದುಡಿಯುವಂತಹ ನಿಷ್ಠೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆದ್ರೆ ಸರ್ಕಾರ ಮಾತ್ರ ಅವರಿಗೆ ಸಲ್ಲಬೇಕಾಗಿದ್ದಂತಹ ವೇತನವನ್ನ ಕೊಡುವಲ್ಲಿ ಹಿಂದೆ ಬಿದ್ದಿದೆ. ವೇತನವನ್ನ ಕೊಡದೆ ಅವರಿಗೆ ಅನ್ಯಾಯವನ್ನ ಮಾಡ್ತಾ ಇದೆ ಅಂತಾನೆ ಹೇಳ್ಬೇಕಾಗತ್ತೆ. ನಿಜಕ್ಕೂ ಕೂಡ 38 ತಿಂಗಳ ವೇತನವನ್ನ ಕೊಡದೆ ಇರುವಂತದ್ದು ಅನ್ಯಾಯ ಆಗತ್ತೆ. ಖಂಡಿತವಾಗಿಯೂ ಕೂಡ ಸರ್ಕಾರ ಕ್ಷಮೆಯಾಚನೆಯನ್ನು ಕೂಡ ಮಾಡಬೇಕು ಸಾರಿಗೆ ನೌಕರರಲ್ಲಿ. ಹಾಗೇನಾದ್ರೂ 38 ತಿಂಗಳಿಂದ ವೇತನ ಬಾಕಿ ಇದೆ ಅಂತ ಆದ ಪಕ್ಷದಲ್ಲಿ 38 ತಿಂಗಳು 1-2 ತಿಂಗಳು ನೋಡ್ರಿ, ಅದು ಏನ್ ಕತೆ ಕೇಳಿದ್ರೇನೆ ಆಶ್ಚರ್ಯ ಆಗತ್ತೆ. ಒಂದು ತಿಂಗಳಿಗೆ 30ನೇ ತಾರೀಕಿಗೆ ಬರೋ ಸಂಬಳ 5ನೇ ತಾರೀಕಾದ್ರೂ ಬಂದಿಲ್ಲ ಅಂತಂದ್ರೆ ಜನರು ತಲೆ ಮೇಲೆ ಕೈ ಹೊತ್ಕೊಂಡು ಅಯ್ಯೋ ಇನ್ನೂ ಸ್ಯಾಲ್ರಿ ಆಗಿಲ್ಲ ಅಂತ ಹೇಳಿ ಓಡಾಡ್ತಾ ಇರ್ತಾರೆ. ಒಂದು ತಿಂಗಳ ಸ್ಯಾಲ್ರಿ 4-5 ದಿನ ಹೆಚ್ಚು ಕಡಿಮೆ ಆದ್ರೆ, ಅಂತದ್ರಲ್ಲಿ 38 ತಿಂಗಳಿಂದ ವೇತನ ಆಗ್ಲಿಲ್ಲ ಅಂತಾದ್ರೆ ಅವ್ರು ಹೇಗೆ ಜೀವನವನ್ನ ಮಾಡಬೇಕು? ಅವ್ರು ಏನಾದ್ರೂ ಹೆಚ್ಚು ಕಡಿಮೆ ಆದ ಪಕ್ಷದಲ್ಲಿ ಖಂಡಿತವಾಗಿಯೂ ಇದಕ್ಕೆ ಸರ್ಕಾರವೇ ಹೊಣೆ, ಸಾರಿಗೆ ಇಲಾಖೆಯೇ ಹೊಣೆ. ಸಾರಿಗೆ ಸಚಿವರೇ ದಯವಿಟ್ಟು ಗಮನಿಸಿ, ನಿಮ್ಮ ಇಲಾಖೆಯನ್ನ ಸರಿಯಾಗಿ ನೋಡ್ಕೊಳ್ಳಿ, ಇಲಾಖೆಯ ನೌಕರರಿಗೆ ಸಕಾಲಕ್ಕೆ ಸರಿಯಾಗಿ ವೇತನ ಪಾವತಿಸುವುದರತ್ತ ಗಮನ ಕೊಡಿ. ನಂತರದಲ್ಲಿ ಅವರಿಂದ ಕೆಲಸವನ್ನು ಹಾಗೆ ತಗೊಳ್ಳಿ. ಕೆಲಸ ತಗೊಳ್ಳೋದಕ್ಕೆ ನೀವು ಇದು ಮುಲಾಜ್ ಬೇಡ, ಖಂಡಿತವಾಗಿಯೂ ಕೆಲಸ ತಗೊಳ್ಳಿ. ಆದರೆ ಸಮಯಕ್ಕೆ ಸರಿಯಾಗಿ ವೇತನವನ್ನ ಪಾವತಿಸೋದ್ರ ಕಡೆ ಗಮನ ಕೊಡಿ.